ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಹಸಿ ಕೊಬ್ಬರಿಯಿಂದ ಕೊಬ್ಬರಿ ಖಾರ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ. ಕೊಬ್ಬರಿನ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇವನ್ನ ಈಗ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳೋಣ. ಒಂದು 8-10 ಪೀಸ್ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ತೊಳೆದಿರೋ ಕರಿಬೇವು ಹಾಕಿ, 3/4 ಸ್ಪೂನ್ ಜೀರಿಗೆ ಹಾಕಿ, ಆಮೇಲೆ 1 ಸ್ಪೂನ್ ಖಾರ ಪುಡಿ ಹಾಕಿ, ಅರ್ಧ ಸ್ಪೂನ್ ಉಪ್ಪು ಹಾಕಿ. ನಾನು ಅರಳು ಉಪ್ಪು ತಗೊಂಡಿನಿ, ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ಉಪ್ಪನ್ನು. ಆಮೇಲೆ ಇದಕ್ಕೆ ಸ್ವಲ್ಪ ತೊಳೆದಿರೋ ಹುಣಸೆ ಹಣ್ಣು ಹಾಕಿ ಈಗ ಇದನ್ನು ನೀರು ಹಾಕದೆ ರುಬ್ಕೋಬೇಕು. ಇದನ್ನು ಸ್ವಲ್ಪ ಕಲಿಸ್ತಾ ಹಾಕ್ಕೊಳ್ಬೇಕು. ಹಾಕೋದ್ರಿಂದ ಜಲ್ದಿ ಸಣ್ಣ ಆಗುತ್ತೆ. ಕಲಸಿ ಹಾಕೋದ್ರಿಂದ ಬೇಗನೆ ಸಣ್ಣ ಆಗುತ್ತೆ. ಇಷ್ಟ ಆದರೆ ಸಾಕು. ಈ ಕೊಬ್ಬರಿ ಖಾರ ಮಾಡೋದು ತುಂಬಾ ಸುಲಭ. ಇದನ್ನು ನಾವು ಜೋಳದ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದ್ರ ಜೊತೆನೂ ತಿನ್ಬೋದು. ಈ ಕೊಬ್ಬರಿ ಖಾರ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ತಪ್ಪದೆ ಟ್ರೈ ಮಾಡಿ. ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.